ವಿಧಿವಶರಾಗಿರುವಂತಹ ಕನ್ನಡತಿ ಅಪರ್ಣಾ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಂತ ಚಿತ್ರರಂಗ, ರಾಜಕೀಯ ರಂಗ ಸೇರಿದಂತೆ ಅನೇಕ ಗಣ್ಯರು ಕೂಡ ಬಂದು ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಇದ್ದಂಥ ಒಡನಾಟದ ಬಗ್ಗೆ ಕೂಡ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕನ್ನಡದ ಹೆಸರಾಂತ ನಿರೂಪಕಿ ಅಪರ್ಣಾ ಅವರಿಗೆ ಅಶ್ರು ತರ್ಪಣವನ್ನು ಅರ್ಪಿಸ್ತಾ ಇದ್ದಾರೆ. ಬನಶಂಕರಿ ಚಿತಾಗಾರವನ್ನು ತಲುಪಿದೆ ಈಗ ಅಪರ್ಣಾ ಪಾರ್ಥಿವ ಶರೀರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಮಾರ್ತ ಸಂಪ್ರದಾಯದಂತೆ ಅಪರ್ಣಾ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಅಪ್ಪಟ ಕನ್ನಡತಿ ಅಪರ್ಣಾ ಅವರಿಗೆ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಕೊಡಲಾಗುತ್ತೆ. ಸರ್ಕಾರಿ ಗೌರವಗಳ ಮೂಲಕ ಅಪರ್ಣಾ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. ಅಪರ್ಣಾ ಅವರ ಜೊತೆಗಿನ ಒಡನಾಟ ಹೇಗಿತ್ತು ಅನ್ನೋದನ್ನು ನೆನೆದು ಕಲಾವಿದರು ಕಂಬನಿಯನ್ನು ಇಡ್ತಿದ್ದಾರೆ. ಕನ್ನಡದ ಹೆಸರಾಂತ ನಿರೂಪಕಿ, ನಟಿಯಾಗಿ ಗುರುತಿಸ್ಕೊಂಡಿದ್ರು. ಅದೇ ರೀತಿಯಾಗಿ ನಿರೂಪಣೆಗಳನ್ನ ಮಾಡುವ ಮೂಲಕನೇ ಕನ್ನಡದ ಜನರನ್ನ ಗೆದ್ದಿದ್ರು. ಕರ್ನಾಟಕದಾದ್ಯಂತ ಕೂಡ ಹೆಸರಾಂತ ನಿರೂಪಕಿಯಾಗಿದ್ರು. ಸ್ವಚ್ಛಂದವಾಗಿ ಕನ್ನಡವನ್ನು ಮಾತನಾಡ್ತಾ ಜನರ ಮನ ಗೆದ್ದಂತಹ ಕನ್ನಡತಿ ಈಗ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳ್ತಾ ಇದ್ದಂತೆ ಅನೇಕರು ಈಗ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಅವರ ಅಂತ್ಯಕ್ರಿಯೆಗಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬನಶಂಕರಿ ಚಿತಾಗಾರವನ್ನು ಈಗಾಗಲೇ ಅಪರ್ಣಾ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ಆಗುತ್ತೆ. ಈಗಾಗಲೇ ಚಿತ್ರರಂಗ ಸೇರಿದಂತೆ ರಾಜಕೀಯ ರಂಗ, ಮನರಂಜನೆಗೆ ಸಂಬಂಧಪಟ್ಟಂತೆ ಇರುವಂಥ ಕಲಾವಿದರು, ನಟರು ಅವರೆಲ್ಲರೂ ಕೂಡ ಬಂದು ಅವರ ಜೊತೆಗಿದ್ದಂಥ ಒಡನಾಟ, ಅಪರ್ಣಾ ಅವರು ನಟಿಸಿದಂಥ ಚಿತ್ರಗಳಿರ್ಬೋದು, ನಿರೂಪಣೆಗಳ ಬಗ್ಗೆ ಕೂಡ ಮಾತನಾಡ್ತಾ ತಮ್ಮ ನೋವನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಇವತ್ತು ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯಾಗುತ್ತೆ. ಸ್ಮಾರ್ತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಮಾಡಲಾಗುತ್ತೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಅಪರ್ಣಾ ಅವರ ಅಂತ್ಯಕ್ರಿಯೆಯನ್ನು ಸ್ಮಾರ್ತ ಸಂಪ್ರದಾಯದ ಮೂಲಕ ಮಾಡಲಾಗುತ್ತೆ. ಹೀಗಾಗಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಈಗಾಗಲೇ ಅವರು ಮಾಡಿದಂಥ ಕಾರ್ಯಕ್ರಮಗಳಿರ್ಬೋದು, ಅದೇ ರೀತಿಯಾಗಿ ಸಿನಿಮಾಗಳಿರ್ಬೋದು, ಸೀರಿಯಲ್ಗಳಿರ್ಬೋದು, ಅವರ ಜೊತೆಗಿದ್ದಂಥ ಸಹ ನಟರು ಇರ್ಬೋದು, ಕಲಾವಿದರು ಇರ್ಬೋದು, ಅದೇ ರೀತಿಯಾಗಿ ಅವರನ್ನು ನೋಡ್ಕೊಂಡು ಬೆಳೆದಂಥವರು ಅನೇಕರಿದ್ದಾರೆ. ಈ ಮನರಂಜನಾ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರ ಜೊತೆಗೆ ಭಾಗಿಯಾದಂಥವರು ಪ್ರತಿಯೊಬ್ಬರು ಕೂಡ ಬಂದು ಕೊನೆಯದಾಗಿ ಅಪರ್ಣಾ ಅವರ ಮೃತದೇಹವನ್ನು ನೋಡ್ತಾ ಇದ್ದಾರೆ. ಈಗಾಗಲೇ ಪಾರ್ಥಿವ ಶರೀರವನ್ನು ಕೂಡ ಅಂತ್ಯಕ್ರಿಯೆಗಾಗಿ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಗೌರವಗಳ ಜೊತೆಗೆ ಅವರನ್ನು ಬೀಳ್ಕೊಡಲಾಗುತ್ತೆ. ಮಸಣದ ಹೂ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಅಪರ್ಣಾ ಅವರು ಈಗ ಮಸಣವನ್ನು ಮತ್ತೆ ಸೇರ್ತಾ ಇರುವಂಥದ್ದು. ಮಸಣದ ಹೂ ಸಿನಿಮಾದ ಮೂಲಕ ಖ್ಯಾತಿಯನ್ನು ಪಡ್ಕೊಂಡಿದ್ರು. 7,000ಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದಂಥ ಖ್ಯಾತಿ ಅವರಿಗಿದೆ. ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದಂಥ ಅವರು ಮಸಣದ ಹೂ ಸಿನಿಮಾ ಮಾಡಿದರು. ಜೊತೆಗೆ 7,000ಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟರು. ವೇದಿಕೆ ಕಾರ್ಯಕ್ರಮ ಅಂತ ಬಂದಾಗ ಮನರಂಜನೆ ಅಷ್ಟೇ ಅಲ್ಲ, ಮನರಂಜನೆ, ಚಿತ್ರರಂಗ ಇರ್ಬೋದು, ರಾಜಕೀಯ ಕಾರ್ಯಕ್ರಮಗಳಿರ್ಬೋದು, ಅಥವಾ ಕಲಾವಿದರಿಗೆ ಸನ್ಮಾನ ಇರ್ಬೋದು, ಹೀಗೆ ವಿವಿಧ ರೀತಿಯ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. 1984ರಲ್ಲಿ ಮಸಣದ ಹೂ ಸಿನಿಮಾದಲ್ಲಿ ಅವರು ಅಭಿನಯಿಸಿದ್ರು. ನಾಯಕಿಯಾಗಿ ತಮ್ಮ ಅಭಿನಯವನ್ನು ತೋರಿಸಿದ್ರು. 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಬಂದ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ನಿರೂಪಣೆ ಮಾಡಿದರು. ಆ ಮೂಲಕ ತಮ್ಮ ನಿರೂಪಣೆಯ ಒಂದು ರೀತಿಯಾಗಿ ಸುಂದರವಾದಂತಹ ನಿರೂಪಣೆಯನ್ನು ಕನ್ನಡಿಗರಿಗೆ ತೋರಿಸಿಕೊಟ್ಟಿದ್ರು. ಅಲ್ಲಿಂದಾನೇ ಅಪರ್ಣಾ ಅವರು ಅಂದರೆ ಯಾರು ಅಂತ ಗುರುತಿಸ್ಕೊಂಡಿದ್ದು. ಅವರ ಕನ್ನಡ ಇರ್ಬೋದು, ಅವ್ರು ಮಾತನಾಡುವಂಥ ಶೈಲಿ ಇರ್ಬೋದು, ಪ್ರತಿಯೊಂದು ಕೂಡ ಎಲ್ಲರನ್ನೂ ಸೆಳೀತಾ ಇತ್ತು. ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮ ಅಂತ ಬಂದಂಥ ಸಂದರ್ಭದಲ್ಲಿ ಅಪರ್ಣಾ ಅವರೇ ಸೂಕ್ತ ಎನ್ನುವಂಥ ಖ್ಯಾತಿಯನ್ನು ಅವರು ಪಡ್ಕೊಂಡಿದ್ರು. ಬೆಂಗಳೂರಿನ ದೂರದರ್ಶನದಲ್ಲಿ ಸೀನಿಯರ್ ಗ್ರೇಡ್ ನಿರೂಪಕಿ ಅಂತ ಕೂಡ ಕರೆಸ್ಕೊಂಡಿದ್ರು. ಅವರು 30 ವರ್ಷಗಳ ಕಾಲ ನಿರೂಪಕಿಯಾಗಿ ಸೇವೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲೂ ಕೆಲಸ ಮಾಡಿದ್ದಾರೆ. ಜೊತೆಗೆ ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ಬಂದಂಥದ್ದು ಸೀರಿಯಲಲ್ಲೂ ಕೂಡ ಅವರು ಅಭಿನಯಿಸಿದರು. ಅದೇ ರೀತಿಯಾಗಿ ಮುಕ್ತ ಸೀರಿಯಲ್ನಲ್ಲಿ ಕೂಡ ಅವರು ಅಭಿನಯವನ್ನು ತೋರಿಸಿದ್ರು. ಮೂಡಲ ಮನೆ ಸೀರಿಯಲ್ನಲ್ಲೂ ಕೂಡ ಅವರು ಭಾಗವಹಿಸಿದರು. 1989ರಲ್ಲಿ ನಿರೂಪಕಿಯಾಗಿ
ಕಾಲಿಟ್ಟಂತಹ ಅವರು 7,000ಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡುವ ಮೂಲಕ ತಮ್ಮ ಸ್ವಚ್ಛಂದವಾದ ಕನ್ನಡದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಾಗುವಂತೆ ಮಾಡಿದ್ರು. ಅಂದರೆ ಎಲ್ಲರ ಮನೆ ಮಾತಾಗ್ಬಿಟ್ಟಿದ್ರು. ಕನ್ನಡ ಅಂತ ಅಂದರೆ ಇವರು ನೋಡಿ ತಿಳ್ಕೋಬೇಕು ಅನ್ನುವಷ್ಟರ ಮಟ್ಟಿಗೆ 1984ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂ ಸಿನಿಮಾದಲ್ಲಿ ನಾಯಕಿಯಾಗಿ ನಟನೆ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಕ್ತು. ಅಚ್ಚುಕಟ್ಟಾಗಿ ಅವರ ಪಾತ್ರವನ್ನು ನಿರ್ವಹಣೆ ಮಾಡಿದರು. ಆ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟಂಥ ಅವರು ಈಗ ಮಸಣದ ಹೂ ಸಿನಿಮಾದ ಮೂಲಕ ಕಾಲಿಟ್ಟಂಥ ಅವರು ಮತ್ತೆ ಮಸಣದ ಹೂವೇ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಚಿತ್ರರಂಗ, ರಾಜಕೀಯ ರಂಗ, ಮಾಧ್ಯಮ ಲೋಕಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ಅಪರ್ಣಕ್ಕ ಅವರ ಒಂದು ಅಗಲಿಕೆ ನನ್ನನ್ನು ಕೂಡ ಒಳಗೊಂಡಂತೆ ನಾಡಿನ ಲಕ್ಷಾಂತರ ಒಂದು ಅಭಿಮಾನಿಗಳಿಗೆ ತುಂಬಾ ನೋವನ್ನು ತಂದಿದೆ. ಈ ನಾಡಿಗೆ ತುಂಬಲಾರದಂಥ ಒಂದು ನಷ್ಟವೂ ಕೂಡ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ನೋವನ್ನು ತಡಿತಕ್ಕಂಥ ಶಕ್ತಿಯ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಕನ್ನಡ ಚಿತ್ರರಂಗದ ಒಂದು ಭಾಳ ಹೆಸರು ಮಾಡತಕ್ಕಂಥ ಒಂದು ನಟಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗನ ಅಗಲಿದ್ದಾರೆ. ಭಾಳ ನೋವಿದೆ. ಆ ಭಗವಂತ ಅವರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥದ್ದಾಗಲಿ. ಅಪರ್ಣ ಅವ್ರ ಬಗ್ಗೆ ನಮಗೆಲ್ರಿಗೂ ಅಪಾರವಾದ ಗೌರವ. ಚಿತ್ರರಂಗದ ಪ್ರತಿಯೊಬ್ಬರಿಗೂ ಸಹ ಇವತ್ತು ಅವರು ಅಗಲಿರೋದು ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ನಷ್ಟ ಉಂಟಾಗಿರೋಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡುತ್ತದೆ ಅಪರ್ಣಕ್ಕ ಅವರು